ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು JKVKಗೆ ಬಂದಿದ್ದೀವಿ. ಸೊ ಇಲ್ಲಿ ಟೆಂಟ್ ಹಾಕ್ಕೊಂಡು ಒಳ್ಳೆ ಸಖತ್ತಾಗಿ ಅಟ್ರಾಕ್ಷನ್ ಆಗಿ ಕಾಣ್ತಾ ಇದೆ. ಏನಿದು ಅಂದರೆ ಸಸ್ಯ ಸಂತೆ ಅಂತಲೇ ಹೇಳ್ಬೋದು. ವೆರೈಟಿ ಆದಂತಹ ವಿವಿಧ ತಳಿಗಳಾಗಿರ್ತಕ್ಕಂತಹ ಸಸ್ಯ ಸಂತೆ ನಡೀತಾ ಇದೆ. ಬರೀ ಸಸ್ಯ ಸಂತೆ ಅಲ್ಲ, ಪ್ರತಿಯೊಂದು ಸೋಪು, ಆಮೇಲೆ ವೆರೈಟಿ ಜ್ಯೂಸಸ್ಸು, ಆಮೇಲೆ ಅಂದರೆ ವೆರೈಟಿ ಜ್ಯೂಸಸ್ ಅಂದರೆ ಇಲ್ಲಿ ಆಮ್ಲದ್ದು, ಆಮೇಲೆ ಮಾವಿನ ಹಣ್ಣಿಂದು, ಎಳ್ನೀರು ಜ್ಯೂಸು, ಪ್ರತಿಯೊಂದು ಜ್ಯೂಸಸ್ಗಳು, ಆಮೇಲೆ ಫಾರ್ಮರ್ಸ್ಗೆ ಬೇಕಾಗಿರ್ತಕ್ಕಂತಹ ಸಲಕರಣೆಗಳು ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರಲ್ಲ, ಇವೆಲ್ಲ ಜ್ಯೂಸ್ಗಳು, ನಲ್ಲಿಕಾಯಿ ಜ್ಯೂಸ್ ಇದೆ, ಆಮೇಲೆ ಎಲ್ಲ ಥರದ್ದು ಜ್ಯೂಸ್ಗಳಿದೆ. ಇಲ್ಲಿ ನೋಡಿ ಲಂಬೂನಿ ಹನಿ ಫಾರ್ಮ್ ಅಂತೆ. ಇದು JKVKಯಲ್ಲಿ ಏನು ಫೇಮಸ್ ಅಂದರೆ, ಇವರೇ ಒಂದು ಹನಿ ಅಂದರೆ ಜೇನುನ ಸಾಕಿಬಿಟ್ಟು, ಸೊ ಅದನ್ನು ಇವರು ಇಲ್ಲಿ ತಯಾರು ಮಾಡ್ತಾರೆ. ಪ್ರತಿಯೊಂದು ಕೂಡ ಅಷ್ಟೇ, ಇಲ್ಲಿ ಮಾವಿನ ಹಣ್ಣು ಏನೇ ಆದರೂ ಕೂಡ ಅಷ್ಟೇ ಇಲ್ಲಿ ಬೆಳೀತಾರೆ. ಬೆಳೆದ್ಬಿಟ್ಟು ನಾವು ಪರ್ಚೇಸ್ ಮಾಡ್ಬೋದು. ಆಮೇಲೆ ರೈತರು ಕೂಡ ಅಷ್ಟೇ ಇಲ್ಲಿ ಹಾಕಿರ್ತಾರೆ. ಸೊ ಅವರು ಕೂಡ ನ್ಯಾಚುರಲ್ ಆಗಿ ನಮಗೆ ಕೊಡ್ತಾರೆ, ನಾವೆಲ್ಲ ಪರ್ಚೇಸ್ ಮಾಡ್ಬೋದು. ಆಮೇಲೆ ತುಂಬ ವೆರೈಟಿ ಆದಂತಹದ್ದು ಇದೆ. ಮುಂದೆ ಹೋಗ್ತಾ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸಸಿನೂ ಕೂಡ ಇದೆ. ಆಮೇಲೆ ಈ ಜ್ಯೂಸ್ಗಳಿದೆ ಎಲ್ಲ ನೋಡಿ, ಇವೆಲ್ಲ ಪೈನಾಪಲ್ ಜ್ಯೂಸು, ಆಮೇಲೆ ಪಾಲಕಾಯಿ ಜ್ಯೂಸು, ಎಲ್ಲ ಥರದ್ದು ಜ್ಯೂಸ್ ಇದೆ. ಅದಕ್ಕೆ ತಕ್ಕ ಹಾಗೆ ಅವ್ರು ರೇಟನ್ನು ಅಲ್ಲಿ ಹಾಕಿದ್ದಾರೆ. ಎಷ್ಟು ಅಂತ ಕೇಳ್ತಾರೆ ಎಲ್ಲರೂ ಅಂತ ಹೇಳ್ಬಿಟ್ಟು ಇವರು ರೇಟನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ನೋಡಿ, ಪೈನಾಪಲ್ಲು ವೆರೈಟಿ ಜ್ಯೂಸ್ಗಳಿದೆ. ಅಂದರೆ ಸಂಡೇ ಮನೇಲಿ ಕೂತ್ಕೊಂಡು ಏನು ಮಾಡೋದು, ಫ್ರೀ ಇರ್ತೇವಲ್ವ, ಸೊ ಹಾಗಾಗಿ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಬರ್ಬೋದು. ಇಲ್ಲಿ ನೋಡಿ ವೆರೈಟಿ ಆದಂತಹ ತಿನ್ನುವಂತಹ ಐಟಮು ಹಲ್ವಾ. ಅಂದರೆ ಇದನ್ನು ಒಣಗಿಸಿ, ಅಂದರೆ ಇದನ್ನು ಫುಲ್ ಗಟ್ಟಿ ಇರುತ್ತಲ್ಲ, ಮನೆಯಲ್ಲೇ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ತೀವಲ್ಲ ಅದೇ ಥರ ಇರೋ ಹಲ್ವಾ. ನೋಡಿ ಅರ್ಧ KGಗೆ 1/4 KGಗೆ ಎಷ್ಟೆಷ್ಟು ಅಂತ ಹೇಳ್ತಾರೆ ಇಲ್ಲಿ. ವೆರೈಟಿ ಅಂದರೆ ಡಿಫ್ರೆಂಟ್ ಆದಂಥ ಹಲ್ವಾ ಇದು. ಬ್ಲ್ಯಾಕ್ ಕಲರು, ಬೇರೆ ಕಲರ್ ಇದೆ ನೋಡಿ. ಕೇರಳ ಕ್ಯಾಲಿಕಟ್ ಹಲ್ವಾ ಅಂತ ಇದು. ಸಖತ್ ಟೇಸ್ಟ್ ಇದೆ. ನಾವು ಅಲ್ಲಿ ಸ್ವಲ್ಪ ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ರು. ಎಲ್ಲ ಕಡೆನೂ ಟೇಸ್ಟ್ ಮಾಡ್ಕೊತ ಹೋದಷ್ಟು ಹೊಟ್ಟೆ ತುಂಬಿಡುತ್ತೆ, ಅಷ್ಟು ಟೇಸ್ಟ್ ವೆರೈಟೀಸ್ ಇರುತ್ತೆ. ಇದು ನ್ಯಾಚುರಲ್ಲಾಗಿ ಅವರೇ ಮನೆಯಲ್ಲೇ ತಯಾರು ಮಾಡಿ ಇಲ್ಲಿ ಮಾರ್ತಾ ಇದ್ದಾರೆ. ನಾವೊಂದು ಸ್ವಲ್ಪ ತಿಂದು ನೋಡಿದ್ವಿ, ಚೆನ್ನಾಗಿತ್ತು. ಸಂಶೋಧನಾ ಕೇಂದ್ರ ಇದು. ನಂತರ ಇಲ್ಲಿ ಕಡಲೆ ಬೀಜ, ಆಮೇಲೆ ಚಿಪ್ಸು, ಶೇಂಗಾ ಬೀಜದ್ದು, ಆಮೇಲೆ ಎಲ್ಲ ಥರದ್ದು ಇತ್ತು. ಇವರು ಕೂಡ ಅಷ್ಟೇ, ಇವರೇ ತಯಾರು ಮಾಡಿಕೊಂಡು ತೊಗೊಂಬರ್ತಾರೆ. ಯಾವುದೇ ರೀತಿ ಮೋಸ ಏನಿಲ್ಲ. ಆಮೇಲೆ ಇವಾಗ ತುಂಬ ಫೇಮಸ್ ಅಲ್ವಾ, ಇವಾಗ ನಾವು ಸ್ವಲ್ಪ ತೊಗೊಂಡ್ವಿ. ಅಂದರೆ ನ್ಯಾಚುರಲ್ ಅಂದರೆ ಅಂಗಡಿಗಳಲ್ಲಿ ಕೆಲವೊಂದು ತುಂಬ ಆಯಿಲ್ ಹಾಕಿ ಮಾಡ್ತಾರೆ. ಸೊ ಇಲ್ಲಿ ಅಷ್ಟೊಂದೇನು ಆಯಿಲ್ ಹಾಕಿ ಮಾಡಲಿಲ್ಲ. ಆಮೇಲೆ ಇದು ಎಲ್ಲ ನೋಡಿ, ಹೋಮ್ ಮೇಡು ವೈನ್ ಅವೈಲಬಲ್ ಇದೆ. ವೈನ್ ಗೊತ್ತಿದೆ ಅನಿಸುತ್ತೆ ನಿಮಗೆಲ್ಲ. ಸೊ ಅವೆಲ್ಲ ಅವೈಲಬಲ್ ಇದೆ. ಸೊ ಇದು ಆಟ ಆಡೋದು ನೋಡಿ. ಆಮೇಲೆ ಗೋಡೆಗೆ ಇದಕ್ಕೆ ಫ್ರಿಜ್ಜಿಗೆ ಅಂಟಿಸೋದು ಮ್ಯಾಗ್ನೆಟ್ಟು. ಸೊ ಎಲ್ಲ ಥರದ್ದಿದೆ. ಇದು ನೋಡಿ ಸಖತ್ತಾಗಿದೆ. 60 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು. ಮಣೆಗಳು ಇವೆಲ್ಲ. ಆಮೇಲೆ ಇದು ಗಿಣ್ಣ. ಸೊ ಗಿಣ್ಣ ಅಂದರೆ ಗೊತ್ತಿರುತ್ತೆ ಅಲ್ವಾ, 50 ರೂಪಾಯಿಗೆ ಸ್ವಲ್ಪ ಕೊಡ್ತಾರೆ, ಜಾಸ್ತಿ ಏನಿರಲ್ಲ. ಬಟ್ಟು ತುಂಬ ಚೆನ್ನಾಗಿದೆ. ನನಗಂತೂ ಟೇಸ್ಟ್ ಸಖತ್ತಾಗಿತ್ತು. ನಾನು ತಿಂದೆ, ನನಗೆ ಟೇಸ್ಟ್ ಮಾತ್ರ ಸಖತ್ತಾಗಿ ಇಷ್ಟ ಆಯಿತು. ಗಿಣ್ಣ ನನಗೆ ತುಂಬ ಫೇವ್ರೆಟ್, ನನಗೆ ತುಂಬ ಇಷ್ಟ. ನೋಡಿ, ಪರ್ಚೇಸ್ ಮಾಡಿ ತಗೊಳ್ಳಿ. ಆಮೇಲೆ ಇದು ದೇಸಿ ಹಸು, ಅಂದರೆ ತುಂಬ ಸ್ಟ್ರಾಂಗ್ ಇರುವಂತಹ ಹಸು. ಸೊ ಅದರಿಂದ ಮಾಡಿರ್ತಕ್ಕಂತಹ ಗಿಣ್ಣ ಎಲ್ಲರಿಗೂ ಸಿಗಲ್ಲ. ಗಿಣ್ಣನ ಅಮೃತಕ್ಕೆ ಹೋಲಿಸ್ತಾರೆ. ಅಮೃತ ಎಲ್ಲರಿಗೂ ಸಿಗಲ್ಲ. ಸೊ ಇವಾಗ ಸಿಕ್ಕಿರೋದು ನಮ್ಮ ಖುಷಿ. ನಾಟಿ ಹಸುವಿನ ಗಿಣ್ಣ ಇದು. ತುಂಬ ಚೆನ್ನಾಗಿತ್ತು. ಇದು ನೋಡಿ ಬಾಗಿಲಿಗೆ ಹಾಕೋ ತೋರಣ.
ಇದು ಬ್ಯಾಂಬೋ ಟ್ರೀ ಅಂತ ಹೇಳ್ತಾರಲ್ವ, ವಾಸ್ತು ಟ್ರೀ ಅಂತ ಹೇಳ್ತಾರೆ. ಸೊ ಇದು ನನಗೆ ತುಂಬ, ನಾನು ಒಂದು ತೊಗೊಂಡೆ, ವಾಸ್ತು ಟ್ರೀ ಅಂತ ನಾನು ಒಂದು ಕೂಡ ತೊಗೊಂಡೆ. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ತೊಗೋಬೇಕು ಅಂತ, ಆಗಿರಲಿಲ್ಲ. ಇವಾಗ ಟೈಮ್ ಬಂತು ಅದಕ್ಕೆ. ಸೊ ನಾನು ಕೂಡ ಒಂದು ಪರ್ಚೇಸ್ ಮಾಡಿಕೊಂಡೆ. 300 ಏನೋ ಸಮಥಿಂಗ್ ಹೇಳಿದರು ಅವರು. ಕೆಲವೊಂದು 400 500 ಕೂಡ ಇದ್ದಾವೆ. ಇಲ್ಲಿ ನೋಡಿ, ಇವೆಲ್ಲ ಮನೆ ಒಳಗೆ ಸಾಕುವಂತಹದ್ದು ಸಸಿಗಳು. ಮನೆ ಒಳಗೆ ಸಾಕುವಂಥದ್ದು, ಮನೆ ಹೊರಗೆ ಸಾಕುವಂಥ ಸಸಿಗಳು ಬೇರೆ ಇರ್ತವೆ. ಸೊ ನಾವು ತೊಗೊಂಡಿದ್ದು ಮನೆ ಒಳಗೆ ಸಾಕುವಂಥದ್ದು. ಏಕೆಂದರೆ ನಮ್ಮ ಮನೆ ಹತ್ರ ಅಷ್ಟು ಬಿಸಿಲು ಅವೆಲ್ಲ ಇರಲಿಲ್ಲ. ಇವು ನೋಡಿ ಉಂಡೆಗಳು, ಅಂಟುಂಡೆಗಳು, ಅಂದರೆ ಡ್ರೈ ಫ್ರೂಟ್ಸಿಂದ ಮಾಡಿರ್ತಕ್ಕಂತಹ ಉಂಡೆಗಳು. ಟೇಸ್ಟಿಗೆ ಅಂತಲೇ ಸ್ವಲ್ಪ ಕೊಟ್ಟರು ಪಾಪ. ನೋಡಿ, ಇವೆಲ್ಲ ಡ್ರೈ ಫ್ರೂಟ್ಸ್, ತುಂಬ ಹೆಲ್ತಿ ಆದಂತಹ ಫ್ರೂಟ್ಸ್ ಇವು. ಇವಾಗ ಹೋಗ್ತಾ ಇರೋದು ಸಸಿಗಳು ಇರ್ತಕ್ಕಂತಹ ಪ್ಲೇಸು. ಅಂದರೆ ಸಸಿಗಳನ್ನು ಡೈರೆಕ್ಟ್ ಅಲ್ಲೇ ಹಾಕಿರ್ತಾರೆ. ಸೊ ಅವನ್ನ ನಾವು ಇವಾಗ ತೋರಿಸ್ತೇನೆ. ಇವಾಗ ನೋಡಿ, ರೈತರಿಗೆ ಬೇಕಾಗಿರ್ತಕ್ಕಂತಹದ್ದು ಟೂಲ್ಸ್ಗಳು, ಆಮೇಲೆ ಮನೆ ಯೂಸ್ಗೂ ಬೇಕಾಗಿರ್ತಕ್ಕಂತಹ ಟೂಲ್ಸ್ಗಳು ಇದೆ. ಚೆನ್ನಾಗಿದೆ. ಒಂದು 4 days ಅಷ್ಟೇ ಇರೋದು. ಹೌದು, ಜಾಸ್ತಿ ದಿನ ಏನಿರಲ್ಲ. ಇಷ್ಟ ಇದ್ದರೆ ಹೋಗಿ ನೋಡ್ಕೊಂಬನ್ನಿ, ಎಂಜಾಯ್ ಮಾಡಿ. ಸ್ಯಾಟರ್ಡೆ ಸಂಡೇ ರಜೆ ಇರುತ್ತಲ್ವಾ, ಸೊ ಏನು ಮಾಡ್ತೀರಾ ಮನೆಯಲ್ಲಿ ಕೂತ್ಕೊಂಡು. ಸೊ ಎಂಜಾಯ್ ಮಾಡ್ಕೊಂಬನ್ನಿ. ಇವತ್ತಿರುತ್ತೋ ಇಲ್ಲ ಗೊತ್ತಿಲ್ಲ, ನಿನ್ನೆ ಇತ್ತು, 3 days ಇತ್ತು ಅದು. ಇನ್ನು ಇವತ್ತು ಗೊತ್ತಿಲ್ಲ ನನಗೆ. ನೋಡಿ, ಇವಾಗ ತೋರಿಸ್ತೀನಲ್ವ, ಇಲ್ಲಿ ಅವರೇ ಹಾಕಿರ್ತಕ್ಕಂಥ ನ್ಯಾಚುರಲ್ಲಾಗಿ ಹಾಕಿರೋದಿದು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲದಕ್ಕೂ ಪೈಪ್ ಇಟ್ಟಿದ್ದಾರೆ. ಎಲ್ಲ ಗಿಡಗಳಿಗೂ ಹನಿ ನೀರು ಬೀಳಿ ಒಣಗಬಾರ್ದು ಅಂತ ಹೇಳಿಬಿಟ್ಟು ಈ ಥರ ಪೈಪನ್ನು ಇಟ್ಟಿದ್ದಾರೆ ಅವರು, ತುಂಬ ಹೆಲ್ಪ್ಫುಲ್ ಆಗಲಿ ಅಂತ. ನೋಡಿ, ಇವಾಗ ತೋರಿಸ್ತೀನಿ. ಇವೆಲ್ಲ ಪೈಪ್ಗಳನ್ನು ಅರೇಂಜ್ ಮಾಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನನಗೆ ನೋಡಿದ ತಕ್ಷಣ ಖುಷಿ ಆಯಿತು. ಇವೆಲ್ಲ ದೊಡ್ಡದಾದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವೆಲ್ಲ ವೆರೈಟಿ ಆದಂತಹ ತಳಿಗಳು. ಕೆಲವೊಂದು ತಳಿಗಳನ್ನು ನಾವು ನೋಡೇ ಇರಲ್ಲ, ಅರ್ಥ ಆಯ್ತಾ? ಕೆಲವೊಂದು ತಳಿಗಳನ್ನು ನೋಡೇ ಇರಲ್ಲ. ಇವು ನೋಡಿ, ಇವು ಮನೆ ಒಳಗೂ ಸಾಕುವಂಥದ್ದು, ಮನೆಗೆ ಹೊರಗೂ ಕೂಡ ಸಾಕುವಂಥದ್ದು. ಗುಲಾಬಿ ಗಿಡ, ಆಮೇಲೆ ತುಂಬ ಕಲೆಕ್ಷನ್ಸ್ ಗಿಡಗಳು ಇದ್ದಾವೆ. ಅಂದರೆ ಇಲ್ಲಿ ತುಂಬ ನ್ಯಾಚುರಲ್ಲಾಗಿ ಮಣ್ಣನ್ನು ತೊಗೊಂಬಂದು ಅವರು ಮಾಡ್ತಾರೆ, ಹಾಳಾಗಲ್ಲ. ಹಾಗಾಗಿ ನಾನು ಬ್ಯಾಂಬೋ ಟ್ರೀ ಇತ್ತಲ್ಲ ಅದು ತೊಗೊಂಡೆ. ಇವೆಲ್ಲ ನೋಡಿ, ಶೋ ಗಿಡಗಳು, ಇವೆಲ್ಲ ಶೋ ಪ್ಲ್ಯಾಂಟ್ಸ್ ಅಂತ ಹೇಳ್ತಾರಲ್ವ, ಮನೆ ಹೊರಗೆ ಇಡ್ಬೋದು, ಒಳಗೂ ಕೂಡ ಇಟ್ಕೊಬೋದು. ಕೆಲವೊಂದನ್ನು ಮಾತ್ರ ಹೊರಗಿಡಬೇಕು, ಇಲ್ಲ ಅಂದರೆ ಬಿಸಿಲಿಲ್ಲ ಅಂದರೆ ಹಾಳಾಗೋಗ್ಬಿಡುತ್ತೆ. ಇದು ನೋಡಿ, ಸಖತ್ತಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗಾರ್ಡನ್ ಥರ ಮಾಡ್ಕೊಂಡ್ಬಿಟ್ಟು ಇದನ್ನೆಲ್ಲ ಇಟ್ಬಿಟ್ರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ. ನಾನು ಕೂಡ ತುಂಬ ಜನ ಇಲ್ಲಿ ಬಂದು ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಹೋಗಿದ್ದಾರೆ. ಇದು ನೋಡಿ, ಇದು ಹಲಸಿನ ಹಣ್ಣಿಂದು, ಹಲಸಿನ ಗಿಡ ನೋಡಿ. ತುಂಬ ಹೈಟ್ ಬೆಳೆಯುತ್ತೆ ಅಂತ ಕೇಳಿದ್ರೆ ಅಷ್ಟೊಂದೇನು ಹೈಟ್ ಬೆಳೆಯಿಲ್ಲ ಅಂತ ಹೇಳಿದರು ಅವರು. ಜಾಸ್ತಿ ಬಿಡುತ್ತೆ. ಹಲಸಿನ ಹಣ್ಣಲ್ಲೂ ತುಂಬ ವೆರೈಟಿ ಹಲಸಿನ ಹಣ್ಣು ಇರುತ್ತೆ. ಕೆಂಪು ಕಲರ್ದು, ಈ ಕಲರ್ದು, ತುಂಬ ಕಲರಿಂದ ಹಲಸಿನ ಹಣ್ಣು ಇರುತ್ತೆ ನೋಡಿ. 250 ರೂಪಾಯಿ ಅಂತ. ಇದು ನಿಮ್ಮ ತೋಟಗಳು ಅಥವಾ ನಿಮ್ಮ ಮನೆ ಹಿಂದುಗಡೆ ಜಾಗ ಇದ್ದರೆ ಅಲ್ಲೆಲ್ಲ ನೀವು ಹೋಗಿ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು 250 ಇದೆ, ಕೆಲವೊಂದು 500 1000 ಸಮಥಿಂಗ್ ಜಾಸ್ತಿ ರೇಟು, ಅಂದರೆ ಆ ಸಸಿಗೆ ಡಿಪೆಂಡ್ ಆಗುತ್ತೆ ಇದೆಲ್ಲ. ನಿಮಗೆ ಇದು ನೋಡಿ, ನ್ಯಾಚುರಲ್ ಆಗಿ ತೋರಿಸಿದ್ದಾರೆ ಅವರು. ಒಂದು ಕಾಯಿ ಆಗಿತ್ತು, ಸೊ ಇದರಲ್ಲೇ ಕಾಯಿ ಆಗಿದೆ ಅನ್ಸುತ್ತೆ ಇದು. ಸೊ ತೋರಿಸಿದ್ದಾರೆ, ಕಾಣಿಸ್ತಾ ಇದೆ, ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಇವೆಲ್ಲ ಹಲಸಿನ ಹಣ್ಣಿಂದ ಇಲ್ಲಿ ಇದೆ ನೋಡಿ. ಈ ಹಲಸಿನ ಹಣ್ಣು ಸಖತ್ ಟೇಸ್ಟಿಯಾಗಿರುತ್ತೆ. ಈ ಹಲಸಿನ ಹಣ್ಣು ತುಂಬ ಕಾಸ್ಟ್ಲಿ ನೋಡಿ, 400 ಅಂತ ಇದು ಗಿಡಕ್ಕೆ. ಇದು ನಾವು ಅಂಗಡಿಯಲ್ಲಿ ತೊಗೋಬೇಕು. ಈ ಹಲಸಿನ ಹಣ್ಣನ್ನು ನಾವು ಹಣ್ಣನ್ನು ಬಿಡಿಸ್ಕೊಡ್ತಾರಲ್ವ, ಆ ಹಣ್ಣು ಈ ಹಣ್ಣು ತುಂಬ ಕಾಸ್ಟ್ಲಿಯಾಗಿ ಮಾರ್ತಾರೆ. ಸೊ ಅಷ್ಟು ಟೇಸ್ಟಿ ಕೂಡ ಇರುತ್ತೆ ನೋಡಿ. ಬಟ್ ಸ್ವೀಟ್ ಜಾಸ್ತಿ ಇರುತ್ತಲ್ಲ, ತುಂಬ ಟೇಸ್ಟಿ ಇರುತ್ತೆ.
ನಾನು ಅಂದರೆ ತೋಟ ಗಿಡ ಇದ್ದವ್ರಿಗೆ ಯೂಸ್ ಆಗುತ್ತೆ. ನಾವು ಇಲ್ಲಿಂದ ಓದ್ಕೊಂಡು ಹೋಗೋಕ್ಕಾಗಲ್ಲ, ಹಾಗಾಗಿ ಮಾಡ್ತಾಯಿದ್ರು. ಅಂದರೆ ಇಲ್ಲಿ ವರ್ಕ್ ಸ್ಟೂಡೆಂಟ್ಸ್ಗಳು ಇರ್ತಾರಲ್ವ, ಸೊ ಅವರು ಮಾಡ್ತಾಯಿದ್ದಾರೆ ಇದನ್ನೆಲ್ಲ. ಅವರಿಗೆ ಇದನ್ನು ವಹಿಸಿದ್ರು ಅನಿಸುತ್ತೆ, ಅವ್ರು ಮಾಡ್ತಾಯಿದ್ರು. ಇದು ನೋಡಿ, ಇಲ್ಲಿ ಸಖತ್ತಾಗಿದೆ. ಇದು ವಾಸ್ತು ಟ್ರೀ ಅಂತಲೇ ಹೇಳ್ಬೋದು. ಇದನ್ನಿಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತಾರೆ. ಇದು ಮಾತ್ರ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು, ನನಗೆ ತುಂಬ ಇಷ್ಟ ಆಯಿತು. ಇದನ್ನು ಕೆಲವೊಬ್ಬರು ತಗೊಂಡು ಹೋಗ್ತಾರೆ, ಇನ್ನು ಕೆಲವೊಬ್ಬರು ಬೇಡ ಅಂತ, ಅಂದರೆ ರೇಟ್ ಜಾಸ್ತಿ ಇರುತ್ತೆ ಇವಕ್ಕೆಲ್ಲ. ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದ್ದಾವೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತದೆ. ರೇಟು ಚೆನ್ನಾಗಿದೆ, ರೇಟಿಗೆ ತಕ್ಕಂಗೆ ಇರುತ್ತೆ ನೋಡಿ. ಸ್ಮಾಲ್ ಸಸಿ, ಬಿಗ್ ಸಸಿ, ಆಮೇಲೆ ಯಾವ ಥರದ ಸಸಿಗಳು ಇಟ್ಕೊಂಡಿದ್ದಾರೆ. ನಮ್ಗೆ ಕೆಲವೊಂದು ಸಸಿಗಳು ಹೇಳೋಕ್ಕೆ ಬರೋಲ್ಲ ನೇಮ್ಗಳನ್ನು. ಅದು ತಗೊಳ್ಳೋದು ಇವತ್ತು. ಇವೆಲ್ಲ 150ಗೆ ಕೆಲವೊಂದು ಇದೆ, ಕೆಲವೊಂದು 300, ಕೆಲವೊಂದು 400, ಅಂದರೆ ಸಸಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾ ಇಟ್ಕೊಂಡಿರೋದು ಇದು ಜಸ್ಟ್ 150 ಅನಿಸುತ್ತೆ ನೋಡಿ. ಈ ಥರ ಸಸಿ ಮನೆಗೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇವೆಲ್ಲ ನೋಡಿ. ದಾಸವಾಳ ಕೆಲವೊಂದು ಅಂದರೆ ಇವು ಜಾಸ್ತಿ ಹೈಟ್ ಆಗಲ್ಲ, ಭಾಳ ಹೂ ಬಿಡ್ತವೆ ಇವು. ಬಿಸಿಲು ಚೆನ್ನಾಗಿರಬೇಕು, ಬಿಸಿಲು ಚೆನ್ನಾಗಿದ್ದಷ್ಟು ಹೂ ಚೆನ್ನಾಗಿ ಬಿಡುತ್ತೆ. ಇದು ನೋಡಿ ನಮ್ಮ ಹಯಾನ್ ಬೇಬಿ, ಅದು ಅದ್ರ ಲೋಕದಲ್ಲೇ ಎಂಜಾಯ್ ಮಾಡ್ತಾ ಇದೆ, ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ನಾವು ಸಸಿ ನೋಡೋದ್ರಲ್ಲಿ ಚಿಂತೆ, ಅವನಿಗೆ ಆಟ ಆಡೋದ್ರಲ್ಲಿ ಚಿಂತೆ. ನೋಡಿ ನೋಡಿ ಅವ್ನು ಹೆಂಗೆ ಗೊತ್ತಾ, ಅದು ಕೊಡ್ಸೋವರೆಗೂ ಬಿಡಲಿಲ್ಲ, ಅದು ಕೊಡಿಸಿದ್ಮೇಲೆ ಹ್ಯಾಪಿಯಾಗಿದ್ದಾನೆ ನೋಡಿ. ಇದು ಸಖತ್ತಾಗಿ ಕಾಣಿಸುತ್ತೆ ಇವೆಲ್ಲ ಮನೆ ಮುಂದೆ ಅಟ್ರಾಕ್ಟಿವ್ ಆಗಿ ಕಾಣಿಸುವಂತಹ ಗಿಡಗಳು. ಸೊ ಲುಕ್ ಆಗಿದ್ದಾವೆ. ಇದು ಅಷ್ಟೇ, ಇದು ನೋಡಿ ಸಖತ್ತಾಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಮಣ್ಣಿನಲ್ಲಿ ಮಡಿಕೆ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ. ಅಲ್ಲಿ ಯಾವುದೋ ಪಾಪ ಕುಂತು ಮಾಡ್ತಾ ಇದೆ, ಅವ್ರಿಗೂ ಕೂಡ ಗೈಡ್ ಮಾಡ್ತಿದ್ದಾರೆ ಅವರು. ಚೆನ್ನಾಗಿರುತ್ತೆ ಕ್ಲೇಯಿಂಗ್ ಮಾಡೋದು, ಅವೆಲ್ಲ ಚೆನ್ನಾಗಿರುತ್ತೆ. ಇದು ನೋಡಿ ಹಲಸಿನ ಹಣ್ಣು, ಮಾವಿನ ಹಣ್ಣು. ಇದು ಮಾವಿನ ಹಣ್ಣು ಹಲಸಿನ ಹಣ್ಣು ಸೀಸನ್ ಅಲ್ವಾ, ಸೊ ತುಂಬ ಚೆನ್ನಾಗಿ ಅಂದರೆ ಟೇಸ್ಟಿಯಾಗಿರುತ್ತೆ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣು. ನಾವು ಆಲ್ಮೋಸ್ಟ್ ಇಲ್ಲೇ ತೊಗೊಂಬರೋದು, GKVKಲ್ಲೇ ನಾವು ಮಾವಿನ ಹಣ್ಣು ಹಲಸಿನ ಹಣ್ಣು ತರೋದು, ನ್ಯಾಚುರಲ್ ಆಗಿರುತ್ತೆ. ಸೊ ಅಲ್ಲೇ ಗಿಡಗಳಿದೆ, ಮಾವಿನ ಹಣ್ಣಿನ ಗಿಡನೂ ಅಲ್ಲೇ ಇದೆ, ಹಲಸಿನ ಹಣ್ಣಿನ ಗಿಡನೂ ಅಲ್ಲೇ ಇದೆ. ಸೊ ಅವರು ಹಣ್ಣು ಮಾಡಿಕೊಂಡು ಡೈರೆಕ್ಟು ಮಾರ್ತಾರೆ, ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡಲ್ಲ.
ಸೊ ಇದೆಲ್ಲ ಔಷಧಿಗಳು. ಇದು ಜ್ಯೂಸು, ಆ್ಯಪಲ್ ಜ್ಯೂಸು ಏನೋ ಹೇಳಿದರು ಅವರು. ಆ್ಯಪಲ್ ಜ್ಯೂಸು ಇದ್ರದ್ದು ವುಡ್ ಆ್ಯಪಲ್ ಜ್ಯೂಸ್ ಅಂದರೆ ಇದ್ರದ್ದು. ಆಮೇಲೆ ಮಲೆನಾಡು ಉಪ್ಪಿನಕಾಯಿ ಬೇರೆ ಇದೆ. ಕರ್ಬೀಜ ಇದ್ರದ್ದು ಜ್ಯೂಸ್ ಇರುತ್ತೆ. ಎಲ್ಲ ಥರದ್ದು ಜ್ಯೂಸ್ ಇದೆ ಇಲ್ಲಿ ನೋಡಿ. ಇದು ಸಸ್ಯದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸ್ಟೂಡೆಂಟ್ಸ್ಗಳು ಇದ್ದಾರೆ ಇಲ್ಲಿ. ಕೆಲವೊಬ್ಬರು ಸ್ಟೂಡೆಂಟ್ಸ್ಗಳಿಗೂ ಕೂಡ ಡೈರೆಕ್ಟಾಗಿ ಮಾರುವಂತಹದ್ದು, ಪರ್ಚೇಸ್ ಮಾಡುವಂಥದ್ದು ಎಲ್ಲ ಸ್ಕಿಲ್ಸನ್ನು ಅವ್ರು ಬೆಳೆಸ್ತಾರೆ. ಸೊ ಇದು ನೋಡಿ, ಜೋಳ, ರಾಗಿ ಎಲ್ಲದೂ ಕೂಡ ಇಲ್ಲಿ ಸಿಗುತ್ತೆ. ಆಮೇಲೆ ಕಿಲ್ಸ ಅಂತ ಹೇಳ್ತಾರಲ್ವ, ಸೊ ಕಿಲ್ಸನ್ನು ಕೂಡ ಅಲ್ಲಿ ಮಾರ್ತಾಯಿದ್ರು. ಇದು ನೋಡಿ ಔಷಧಿಗಳು, ಆಮೇಲೆ ಆಯುರ್ವೇದಿಕ್ ಮೆಡಿಸಿನ್ಸ್ಗಳು ಇದೆ. ಫೇಸಿಗೆ ಹಚ್ಚೋದು ಇದೆ, ಎಲ್ಲ ಥರದ್ದು ಇದೆ. ಆಮೇಲೆ ಡಾರ್ಕ್ ಸರ್ಕಲ್ ಏನಾದರೂ ಇದ್ದರೆ ಅದಕ್ಕೂ ಕೂಡ ಹಚ್ಚೋದಿರುತ್ತೆ. ನಾವೀಗ ಕುಡಿತಾ ಇರೋದು ನೇರಳೆ ಹಣ್ಣಿನ ಜ್ಯೂಸು. ಸೊ ಈ ಬೆಂಗಳೂರಲ್ಲಿ ಜಾಸ್ತಿ ನೇರಳೆ ಹಣ್ಣನ್ನು ಯೂಸ್ ಮಾಡೋದಕ್ಕಿಂತ ಜಾಸ್ತಿ ಏನನ್ನು ವರ್ಡನ್ನು ಯೂಸ್ ಮಾಡ್ತಾರೆ ಅಂದರೆ ಜಾಮೂನ್ ಅಂತ ಹೇಳ್ತಾರೆ ಇದಕ್ಕೆ. ನೇರಳೆ ಹಣ್ಣನ್ನು ಇಲ್ಲಿ ಜಾಮೂನ್ ಅಂತ ಹೇಳ್ತಾರೆ. ಸೊ ಇದನ್ನು ಸಣ್ಣ ಕಪ್ಪಲ್ಲಿ ಕೊಡ್ತಾರೆ. ಒಂದು 60-70 ರುಪೀಸ್ ಹೇಳಿದ್ದಾರೆ ಅವರು. ಅದಕ್ಕೆ ತುಂಬ ಟೇಸ್ಟಿಯಾಗಿ ಇರುತ್ತೆ ನೋಡಿ. ಅಲ್ಲಿ ಮೇಲ್ಗಡೆ ಗ್ಲಾಸಿನ ಮೇಲೆ ಉಪ್ಪು ಖಾರ ಹಾಕಿರ್ತಾರೆ. ಸೊ ಅದ್ರ ಜೊತೆ ನಾವು ಕುಡಿದ್ವಿ ಅಂದರೆ ಉಪ್ಪು ಖಾರ ಮಿಕ್ಸ್ ಆಗಿರುತ್ತಲ್ವ, ತುಂಬ ವೆರೈಟಿ ಟೇಸ್ಟ್ ಕೊಡುತ್ತೆ ಅದು. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಸ್ವಲ್ಪ ಕುಡಿದ್ವಿ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇತ್ತು. ಅಂದರೆ ಯಾವ್ಯಾವ ರೀತಿ ಐಡಿಯಾಸ್ ಎಲ್ಲ ಮಾಡ್ತಾರೆ ನೋಡಿ. ನೆಕ್ಸ್ಟು ನೋಡಿ, ನಾನು ತೋರಿಸಿದ್ನಲ್ಲ ಬೆಲ್ಲದ ಹಣ್ಣು ಗೊತ್ತಲ್ವ ನಿಮಗೆ, ಬೆಲ್ಲದ ಹಣ್ಣಿನಿಂದ ಜ್ಯೂಸ್ ಕೂಡ ಮಾಡಿದ್ದಾರೆ. ಎಷ್ಟು ರಶ್ ಇದೆ ಅಂದರೆ ಸಂಡೇ ಆಗಿರೋದ್ರಿಂದ ಹೆವಿ ರಶ್ ಇರುತ್ತೆ. ಬಟ್ ಮನೇಲಿ ಕೂತ್ಕೊಂಡು ಏನು ಮಾಡ್ತಾರೆ, ಇದು ನೋಡಿ ಜೋಳ, ರಾಗಿ, ಗೋಧಿ ಎಲ್ಲ ಕೂಡ ಇಲ್ಲಿ ಮಾರ್ತಾರೆ. ಬೆಂಗಳೂರಲ್ಲೇ ವಾಸಿಯಾಗಿರೋರು, ಹಳ್ಳಿಯವರು ಯಾರ್ಯಾರೋ ಅವರು ಇಲ್ಲಿ ತೊಗೊಂಡಿದ್ದಾರೆ. ನಮ್ಮದು ಹಳ್ಳಿ ಆಗಿರೋದ್ರಿಂದ ನಾವು ಹಳ್ಳಿಯೆಲ್ಲ ತೊಗೊಳ್ತೀವಿ. ಮೇಲ್ಕೋಟೆ ಪುಳಿಯೋಗರೆ ಅಂತ ಇದು ರೆಡಿಮೇಡ್ ಇರುತ್ತೆ. ಸೊ ನಾವು ಜಸ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಮಾಡ್ಕೋಬೋದು ಅಷ್ಟೇ. ಇದು ನೋಡಿ, ಇದು ಕೂಡ ಸಖತ್ತಾಗಿದೆ. ಪ್ಯೂರ್ ತುಪ್ಪ ಏನೋ ಹಲಸಿನ ಹಣ್ಣಿಂದ ತೊಕ್ಕು ಅಂತಂದರೆ ನನಗೆ ಗೊತ್ತಿಲ್ಲ ಅದು ಏನು ಹೇಳ್ತಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಹುಣಸೆ ಹಣ್ಣಿಂದ ಮಾಡಿರ್ತಕ್ಕಂಥ ಸೀಪದಿರುತ್ತೆ ಅಲ್ವಾ, ಸೊ ಅದು ಹುಣಸೆ ಹಣ್ಣಿನಿಂದು ತುಂಬ ಟೇಸ್ಟ್ ಇರುತ್ತೆ. ಅದು ಕೂಡ 10 ರೂಪಾಯಿ ಒಂದು ಹೇಳಿದರು. ಸೊ ನೋಡಿ, ಎಲ್ಲ ಥರದ್ದು ಅಂದರೆ ಚೈಲ್ಡ್ಹುಡ್ಡಲ್ಲಿ ಏನೇನು ಎಂಜಾಯ್ ಮಾಡಿದ್ವೋ ಎಲ್ಲ ಥರದ್ದು ಅಲ್ಲಿ ಮೆಲ್ಕು ಹಾಕೋದು. ಸೊ ಇದು ಒಂದು ರೀತಿ ಇದು ಸಖತ್ತಾಗಿದ್ದು, ಟೇಸ್ಟಿಯಾಗಿದ್ದು. ನಾನು ಒಂದು ಸ್ವಲ್ಪ ನೋಡಿದೆ. ಆಮೇಲೆ ನಾನು ಇವಾಗ ತೋರಿಸಿದ್ನಲ್ಲ, ಇದು ಪೇಪರ್ ಥರ ಕಾಣಿಸುತ್ತೆ, ಇದಕ್ಕೇನೋ ಹೇಳ್ತಾರೆ. ಸೊ ಆಂಧ್ರ ಆ ಕಡೆ ಸೈಡೆಲ್ಲ ಜಾಸ್ತಿ ಇದನ್ನು ತಿಂತಾರೆ. ಭಾಳ ಟೇಸ್ಟಿಯಾಗಿರುತ್ತೆ. ನಾನು ಕೂಡ ತಿಂದಿದ್ದೀನಿ, ಸಖತ್ತಾಗಿರುತ್ತೆ ನೋಡಿ. ಟೇಸ್ಟಿಯಾಗಿದೆ. ಅದರಲ್ಲೇ ವೆರೈಟಿ ಆದಂತಹದ್ದು ಅವರು ತೊಗೊಂಬಂದಿದ್ದಾರೆ. ನಾನು ಅಲ್ಲಿ ಪರ್ಚೇಸ್ ಮಾಡಿಕೊಂಡು ನಾನು ಕೂಡ ತೊಗೊಂಡೆ. ತಿನ್ನೋ ಐಟಮ್ ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ. ಸೊ ತಿನ್ನೋದಕ್ಕೆ ಫಸ್ಟು ಪ್ರಿಫರೆನ್ಸ್ ಕೊಡೋದು, ಮಿಕ್ಕಿದ್ದು ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತ. ನೆಕ್ಸ್ಟು ಇದು ಆಯಿಲು, ಆಮೇಲೆ ತಲೆಗೆ ಹಚ್ಚೋದಲ್ಲ. ಆಮೇಲೆ ನೆಕ್ಸ್ಟು ಏನಕ್ಕೆ ಅಂದರೆ ನಾವು ಯೂಸ್ ಮಾಡೋ ಆಯಿಲು, ಇದರಲ್ಲಿ ಎಲ್ಲದು ಕಾಳುಗಳನ್ನು ಎಲ್ಲ ಇದನ್ನು ಶೇಂಗಾ ಕಾಳಿಂದು ಎಲ್ಲ ಕಾಳಿಂದ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾರೆ ಆಯಿಲು. ಅಡುಗೆ ಯೂಸ್ ಮಾಡೋಂತಹ ಆಯಿಲು. ಇಷ್ಟ ಇದ್ದವರು ತೊಗೋಬೋದು. ನೆಕ್ಸ್ಟು ಪಾಪಡ್ಗಳು ಅಂತ ಹೇಳ್ತಾರಲ್ಲ, ಹಪ್ಪಳ, ರಾಗಿ ಹಪ್ಪಳ, ಗೋಧಿ ಹಪ್ಪಳ, ಜೋಳದ ಹಪ್ಪಳ, ಎಲ್ಲ ಥರದ ಹಪ್ಪಳಗಳು ಅಲ್ಲಿ ಇದ್ದವು. ಸೊ ನಾವು ಕೂಡ ನೋಡಿದ್ವಿ. ಇದು ನೋಡಿ, ಹಪ್ಪಳ ಇವು ಇಟ್ಕೊಂಡಿದ್ದಾರೆ, ಟೇಸ್ಟ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದಾರೆ.